ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ದರೋಡೆಗೆ ಪ್ಲಾನ್ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ. ಹೆದ್ದಾರಿ ಮೇಲೆ ಮರದ ಕಂಬ ಇಟ್ಟು ದರೋಡೆಗೆ ಯತ್ನ ಮಾಡಲಾಯ್ತಾ? ಹಾಗಾದ್ರೆ ಅಪಘಾತ ಮಾಡಿ ದೋಚುವ ಪ್ಲಾನ್ ಏನಾದ್ರೂ ಮಾಡಿದ್ರಾ ದುಷ್ಟರು? ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಕೆಲವು ದೃಶ್ಯಗಳು ಸೆರೆಯಾಗಿದೆ. ಅಂದ್ರೆ ಕಾರ್ ಹೋಗ್ತಾ ಇದ್ದಂತೆ ಮರದ ಕಂಬ ರಸ್ತೆಗೆ ತಳ್ಳಿದ್ದಾನೆ ವ್ಯಕ್ತಿ. ನೋಡಿ, ತಕ್ಷಣ ಎಡಕ್ಕೆ ತಿರುಗಿಸಿ ಕಾರು ಚಾಲಕ ಮುಂದಕ್ಕೆ ಚಲಿಸಿದ್ದಾರೆ. ವಿಡಿಯೋವನ್ನ ಟ್ವೀಟ್ ಮಾಡಿ ಚಾಲಕ ದೀಪ್ ದರ್ಶನ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಬೆಂಗಳೂರು ನಗರ ಪೊಲೀಸರಿಗೆ ಟ್ವೀಟ್ ಕೂಡ ಮಾಡಿದ್ದಾರೆ, ಟ್ಯಾಗ್ ಕೂಡ ಮಾಡಿದ್ದಾರೆ. ಅಂದ್ರೆ ದರೋಡೆ ಉದ್ದೇಶದಿಂದ ಇಡ್ಲಾಗಿದೆ ಅನ್ನುವಂತಹ ಆರೋಪವನ್ನ ಕಾರು ಚಾಲಕ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಹೈವೇಯ ವಿಡಿಯೋ ವೈರಲ್ ಆಗಿದೆ. ನೋಡಿ, ನೀವೀಗ ಗಮನಿಸ್ತಾ ಇರುವಂತದ್ದು ವೈರಲ್ ಆದಂತಹ ವಿಡಿಯೋ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸವಾರರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ರಸ್ತೆ ಮೇಲೆ ಮರದ ಕಂಬ ಗಮನಿಸ್ತಾ ಇದ್ದೀರಿ. ಅಂದ್ರೆ ಈ ಮೂಲಕ ಏನಾದ್ರೂ ದರೋಡೆಗೆ ಪ್ಲಾನ್ ಮಾಡಿದ್ರಾ ದುಷ್ಕರ್ಮಿಗಳು? ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತಹ ದೃಶ್ಯ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್. ಗಮನಿಸ್ತಾ ಇರೋ ಹಾಗೆ ಒಂದು ಕಡೆ ದೃಶ್ಯದಲ್ಲಿ ಮರದ ಕಂಬೆ ಬೀಳ್ತಾ ಇರುವಂತಹ ದೃಶ್ಯಗಳು ಅದು ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂದ್ರೆ ನಿಜಕ್ಕೂ ಇಲ್ಲಿ ದರೋಡೆಯ ಪ್ಲಾನ್ ನಡೀತಾ ಇದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸೈಯದ್? ಮಂಜುನಾಥ್, ಸಾಮಾನ್ಯವಾಗಿ ಬಹಳಷ್ಟು ಜನರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಅಂತಹದ್ದೇ ಅನುಮಾನಗಳು ಕೂಡ ಈಗ ವಾಹನ ಸವಾರರಿಗೆ ಆಗ್ತಾ ಇರುವಂತದ್ದು. ದೀಪ್ ದರ್ಶನ್ ಅಂತ ವ್ಯಕ್ತಿ ಏನಿದ್ದಾರೆ ವಾಹನ ಚಾಲಕ, ಅವರು ಮೈಸೂರು ಕಡೆ ಹೊರಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕುಂಬಳಗೋಡು ಸಮೀಪ ಮತ್ತು ಬಿಡದಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಬ್ಬ ಮನುಷ್ಯ ಏನು ಒಂದು ಬೊಮ್ಮವನ್ನು ಅಡ್ಡಲಾಗಿ ಹಾಕಿರ್ತಾನೆ. ಆತನ ಆ ಪರಿಸ್ಥಿತಿಯ ಸಿಚುವೇಶನ್ ಅನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಪಘಾತವನ್ನು ಮಾಡಿ ದೋಚುವ ಅಂತ ಒಂದು ಯತ್ನಕ್ಕೆ ಕೈ ಹಾಕಿದ್ದಾನೆ ಅಂತ ಆರೋಪವನ್ನ ಮಾಡ್ತಿರುವಂತದ್ದು. ಈ ಬಗ್ಗೆ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆ ಪೊಲೀಸರಿದ್ದಾರೆ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾವ ವ್ಯಕ್ತಿಯಲ್ಲಿ ಕುತ್ಕೊಂಡು ಆ ಒಂದು ಬೊಂಬವನ್ನು ಹಾಕಿದ್ದ ಆ ವ್ಯಕ್ತಿ ಗಾರೆ ಕೆಲಸವನ್ನು ಅನ್ನುವಂತ ಈಗ ಮಾತನ್ನ ಪೊಲೀಸರು ಕೂಡ ಹೇಳ್ತಿರುವಂತದ್ದು. ಆದ್ರೆ ಅದು ಗಾರೆ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಮೇಲ್ಗಡೆ ಒಂದು ಸೇತುವೆ ಇದೆ, ಅಲ್ಲಿಂದ ಹೋಗ್ಬೋದಾಗಿತ್ತು. ಅಲ್ಲಿ ಯಾಕೆ ಅಷ್ಟು ಆ ಟೈಮಲ್ಲಿ ಕುತ್ಕೊಂಡಿರೋದು ಅನ್ನೋ ಕೂತಾಗಿ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಏನ್ ಇಂಟೆನ್ಷನ್ ಏನಿತ್ತು ಅನ್ನೋದು. ಯಾಕಂದ್ರೆ ಬಹಳಷ್ಟು ಜನ ಮೈಸೂರಿಂದ ಬೆಂಗಳೂರು ಕಡೆ ವಾಹನ ಅಂದ್ರೆ ಕುಟುಂಬ ಸಮೇತರಾಗಿ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಏನಾದ್ರು ಈ ಒಂದು ಕೃತ್ಯಕ್ಕೆ ಅಪಘಾತ ಮಾಡಿ ಈ ತರ ಮಾಡಿದ್ರೆ ಏನ್ ಮಾಡಬಹುದು ಅನ್ನುವಂತ ಆತಂಕ ಬಹುಶಃ ಎಲ್ಲರಿಗೂ ಇರುತ್ತೆ. ಹಾಗಾಗಿಯೇ ಈಗ ಬಿಡದಿ ಪೊಲೀಸರು ಕೂಡ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಆ ವ್ಯಕ್ತಿ ಯಾರು ಅನ್ನೋದ್ ಕುರಿತಾಗಿ ಸಿಸಿಟಿವಿ ಪರಿಶೀಲನೆ ಕೂಡ ಮಾಡ್ತಿರುವಂತದ್ದು. ಓಕೆ ಸೈಯದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.